ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಸಂಭವಿಸಿ ರೈತನ ರೇಷ್ಮೆ ಶೆಡ್ನಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ದವಸ ಧಾನ್ಯ, ಒಡವೆ ವಸ್ತ್ರ ಮತ್ತು ದಾಖಲೆಗಳು ಎಲ್ಲವೂ ಸುಟ್ಟು ಭಸ್ಮವಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ದಿನ್ನೇಪಾಳ್ಯದ ಗ್ರಾಮದ ರೈತ ತಿಮ್ಮಪ್ಪನ ತೋಟದ ಮನೆಯಲ್ಲಿ ಸಂಭವಿಸಿದೆ. ದಿನ್ನೇಪಾಳ್ಯ ಗ್ರಾಮದ ತಿಮ್ಮಪ್ಪ ಎನ್ನುವ ರೈತರ ಮನೆಯಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಬೆಳೆದಿದ್ದ ರಾಗಿ, ಜೋಳ, ಕಡಲೆಕಾಯಿ, ತೊಗರಿಬೇಳೆ ಸೇರಿದಂತೆ ಹಸುಗಳನ್ನು ಮಾರಿ ಮನೆಯಲ್ಲಿಟ್ಟಿದ್ದ 2.5 ಲಕ್ಷ ರೂಪಾಯಿ ಹಣ ಹಾಗೂ 5-6 ಲಕ್ಷದ ಒಡವೆ ವಸ್ತುಗಳೆಲ್ಲವೂ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಸುಟ್ಟು ಭಸ್ಮವಾಗಿವೆ. ಸಂಬಂಧಪಟ್ಟ ಬೆಸ್ಕಾಂ ಇಲಾಖೆ ಹಾಗೂ ಸರ್ಕಾರದಿಂದ ಈ ರೈತ ಕುಟುಂಬಕ್ಕೆ ಸಹಾಯವನ್ನ ಒದಗಿಸಬೇಕಾಗಿದೆ ಎಂದು ಸ್ಥಳೀಯ ರೈತರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದರು. ರಾತ್ರಿ ನಮ್ಮ ಮನೇಲಿ ಈ ಥರ ಬೆಂಕಿ ಅನಾಹುತ ಆಗಿಬಿಟ್ಟೈತೆ. ದಿನಸಿ ಐಟಮು, ಒಡವೆ ಮತ್ತು ಹಣ ಇತ್ತು. ಎಲ್ಲ ಪ್ರತಿಯೊಂದು ಯಾವುದೇ ಥರ ಇಲ್ಲ, ಎಲ್ಲ ಸುಟ್ಟಿದಾಗ್ಬಿಟ್ಟಿದೆ. ನಮ್ಮ ಕಡೆಯಿಂದ ಏನೇನಿತ್ತು? ಜೋಳ ಇತ್ತು, ಕಡಲೆಕಾಯಿ, ಬೇಳೆ ಇದೆ, ತೊಗರಿ ಬೇಳೆ. ಅಮೌಂಟ್ ಎಷ್ಟಿತ್ತು? ಅಮೌಂಟ್ 2 ಲಕ್ಷ ಅಮೌಂಟ್ ಇತ್ತು. ಮೊನ್ನೆ ಹಸುಗಳು ಮಾರಿದ್ದೆ, ರೇಷ್ಮೆ ಬೆಳೆ ಮಾರ್ಕ ಬಂದಿದ್ದೆ. ಒಡವೆ ಇತ್ತು. ಒಡವೆ ಎಂದು ಪ್ರತಿ ಹೆಂಗಾಯ್ತು? ಅದು ಏನಾಯಿತು ಸರ್? ಅದು ಸಂಜೆ ನಾವು ಮಲ್ಕೊಂಡಿದ್ವಿ, 10 ಗಂಟೆವರೆಗೂ ಎದ್ದಿದ್ವಿ, ಏನೂ ತೊಂದರೆ ಇರಲಿಲ್ಲ. ಮಲ್ಕೊಂಡ ಮೇಲೆ ಏನು ಕರೆಂಟ್ ಶಾಕ್ ಇದಾಗಿ ಈ ಥರ ಇದಾಗಿದೆ ಸರ್. ಉಂಡಿದ್ದಕ್ಕಿಲ್ಲ ಇಲ್ಲ ಕಣಪ್ಪ, ಎಲ್ಲ ಹೋಗೈತೆ. ಒಡವೆ ವಸ್ತು, ನಮ್ಮ ವಾಲೆ ಸರಗಳು ಎಲ್ಲ ಹೋಗವಪ್ಪ, ಏನು ಇಲ್ಲ ಅದ್ರೊಳಗೆ. ತೊಗರಿಕಾಳು, ಬೇಳೆ, ಹಳಸಿಕಾಳು ಎಲ್ಲ ಹೋಗವಪ್ಪ. ಕಡಲೆಕಾಯಿ 3-4 ಮೂಟೆ ಕಡಲೆಕಾಯಿ ಎಲ್ಲ ಇದ್ವಪ್ಪ, ಎಲ್ಲ ಸುಟ್ಟೋಗವಪ್ಪ, ಏನೂ ಇಲ್ಲ ಅದ್ರೊಳಗೆ. ದುಡ್ಡು ಹೋಗೈತಪ್ಪ. ಮೊನ್ನೆ ಹಸು ಮಾರಿದ, ಇದನ್ನ ರೇಷ್ಮೆ ಮಾರ್ಕ ಬಂದಿಕ್ಕಿದ್ದ, ಎಲ್ಲ ಹೋಗೈತಪ್ಪ. ಹೆಂಗಾಯ್ತಮ್ಮ? ಹೆಂಗಾಯ್ತು? ಏನಾಯ್ತು ಅಂತಾನೆ ನೋಡ್ಲಿಲ್ಲ, ಎಲ್ಲ ಈಚೆ ಮನಗಿದ್ವಿ, ಏನಾಯ್ತು ಅಂತ ನೋಡ್ಲಿಲ್ಲ ಸ್ವಾಮಿ. ಹಸು ಮಾರಿದ್ದು 2 ಲಕ್ಷ ಇತ್ತು. ಅದು ಒಡವೆ, ಈ ಇನ್ನು ಬೇಳೆ, ತೊಗರಿ ಎಲ್ಲ, ಕಡಲೆಕಾಯಿ 4 ಮೂಟೆ ಮುಸ್ಲಿಂ ಜೋಳ ಎಲ್ಲ ಸುಟ್ಟು ಬೂದಿ ಆಗೋಯ್ತು. ಇವು ಆಧಾರ್ ಕಾರ್ಡು, ಹೊಲದ ಪತ್ರ ಒಂದೂ ಇಲ್ಲ. ಹೆಂಗಾಯ್ತು? ಅದು ಹೆಂಗಾತು ಅಂಬೋದೇ ಗೊತ್ತಿಲ್ಲ ನಮಗೆ. 10 ಗಂಟೆ ತನಕ ಎದ್ದೇ ಇದ್ವಿ. ಬೆಳಗ್ಗೆ ಎದ್ದು 6 ಗಂಟೆಗೆ ನಾವು ನೋಡ್ಕೊಂಡಿದ್ವಿ.